ದಿನಾಲು ದನ ಕರ ಅಂತಿದ್ದೆ ನಾನು. ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಐತೆ ಅಂತ ಅಂದು ನನ್ನ ಫ್ರೆಂಡ್ ಬೈಕ್ ತಗೊಂಡು ಸೀದಾ ಕಾಲೇಜ್ ಕಡೆಗೆ ಹೋದೆ. ಕಾಲೇಜ್ ಸ್ಟಾರ್ಟ್ ಆಗಕ್ಕೆ ಸುಮಾರು ಟೈಮ್ ಇತ್ತು. ಹಾಗಾಗಿ ಅಲ್ಲಿಂದ ಸೀದಾ ನಮ್ಮ ಅಕ್ಕನ ಮನೆ ಕಡೆಗೂ ಕೂಡ ಹೋಗಿ ಬಂದ್ರಾಯ್ತು ಅನ್ಕೊಂಡು ನಮ್ಮ ಅಕ್ಕನ ಮನೆ ಕಡೆಗೆ ಬಂದೆ. ಇವಾಗ ನಮ್ಮ ಅಕ್ಕನ ಮನೇಲಿ ಕೂಡ ಮನೆದ್ ವರ್ಕ್ ನಡೀತಿತ್ತು. ಹಾಗಾಗಿ ತುಂಬಾನೇ ಬಿಜಿ ಆಗಿದ್ಲು ನಮ್ಮ ಅಕ್ಕ ಕೂಡ. ನಾನು ನಮ್ಮ ಅಕ್ಕನ ಮನೆಗೆ ಹೋದ ತಕ್ಷಣ ನಮ್ಮ ಅಕ್ಕನ ಮಗ ಮಾತ್ರ ಇವನ್ ರಿಯಾಕ್ಷನ್ ನೋಡಿದ್ರೆ ಇವ್ನ ಯಾಕಾರು ಬಂದ ಅಂತ ಅನ್ನೋ ತರನೇ ಇತ್ತು. ಹಾಗೆ ಅವ್ನ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದ್ ಲೋಟ ಟೀ ಕುಡ್ದು ನಮ್ಮ ಅಕ್ಕನಿಗೆ ಒಂದ್ ಬಾಯ್ ಮಾಡಿ ಸೀದಾ ನಾನು ಕಾಲೇಜ್ ಕಡೆ. ಅಕ್ಕನ ಮನೆಗೆ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕ್ರಿಕೆಟ್ ಬ್ಯಾಟ್ ಇತ್ತು ನಮ್ಮ ಮಾಮಂದು, ಅದನ್ನ ತಗೊಂಡ್ ಹೋಗ್ಬೇಕಂತ ಬಂದಿದ್ದೆ. ಇವನೇ ನೋಡ್ರಿ ನನ್ನ ಫ್ರೆಂಡ್ ಸೋಮು ಅಂತ. ಇವನ್ ಬೈಕ್ ತಗೊಂಡೆ ನಾನು ನಮ್ಮ ಅಕ್ಕನ ಮನೆ ಕಡೆಗೆ ಹೋಗಿದ್ದೆ. ಅವ್ನಿಗೊಂದು ಬಾಯ್ ಮಾಡಿ ಸೀದಾ ನಾನು ಕಾಲೇಜ್ ಒಳಗೆ ಹೋದೆ. ಕಾಲೇಜಲ್ಲಿ ಇರೋ ಕ್ಲಾಸಸ್ನೆಲ್ಲ ಮುಗಿಸ್ಕೊಂಡು ಕೆಳಗೆ ಬಂದು ನೋಡಿದ್ರೆ ನನ್ನ ಫ್ರೆಂಡ್ಸ್ ಒಂದು ರೀಲ್ಸ್ ಮಾಡ್ತಾ ಇದ್ರು. ಅವ್ರದ್ದು ಒಂದಿಷ್ಟು ಕ್ಲಿಪ್ಸ್ ನ ತಗೊಂಡು ನೆಕ್ಸ್ಟ್ ಸರ್ಸ್ ಜೊತೆಗೆ ಒಂದ್ ಸ್ವಲ್ಪ ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ವಿ. ಕಾಲೇಜ್ ಒಳಗನೆ ಮಿನಿ ಬೌಂಡ್ರಿ ಮಾಡ್ಕೊಂಡು 3 ಮ್ಯಾಚ್ ಆಡಿದ್ವಿ. 3-3 ನಾವೇ ಸೋತೋದ್ವಿ. ಸೋಲು ಗೆಲುವಿನ ಗುರು ಶಿಷ್ಯರ ಬಾಂಧವ್ಯನ ಮುಖ್ಯ ಆಗುತ್ತೆ. ಯಾಕಪ್ಪ ಅಂದ್ರೆ ಇವಾಗಿನ ಕಾಲೇಜಲ್ಲಿ ಸರ್ಸ್ ಯಾರು ಸ್ಟೂಡೆಂಟ್ಸ್ ನ ಕೇರ್ ಮಾಡೋದಿಲ್ಲ. ಅಂತದ್ರಲ್ಲಿ ಸರ್ಸ್ ನಮ್ಗುಟ್ಟನು ಕ್ರಿಕೆಟ್ ಆಡೋದು ತುಂಬಾನೇ ಖುಷಿ ಆಯ್ತು. ಕ್ರಿಕೆಟ್ ಆಡೋದ್ ಮುಗಿದ್ಮೇಲೆ ಬಸ್ ಹತ್ಕೊಂಡು ನಾನು ಮನೆ ಕಡೆಗೆ ಬಂದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ಕೊರಿ. ತುಂಬಾ ಇಷ್ಟ ಆದ್ರೆ ಒಂದು ಫಾಲೋ ಮಾಡ್ಕೊರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.